ಅಂಕೋಲಾದಲ್ಲಿ ಸಂಭವಿಸಿದ ಗುಡ್ಡ ಕುಸಿತ ಘಟನೆಯಿಂದ ಸಾಕಷ್ಟು ಅನಾಹುತ ಸಂಭವಿಸಿದೆ. ಘಟನೆ ನಡೆದು 33 ದಿನಗಳು ಕಳೆದರೂ ಕೂಡ ಇನ್ನೂ 3 ಸುಳಿವು ಮಾತ್ರ ಸಿಕ್ಕಿಲ್ಲ. ನಾಪತ್ತೆಯಾದವರ ಪತ್ತೆಗೆ ಶೋಧ ನಡೆಸಿದ್ರೂ ಪ್ರಯೋಜನವಾಗದೇ ಇರೋದ್ರಿಂದ ಜಿಲ್ಲಾಡಳಿತ ತಾತ್ಕಾಲಿಕವಾಗಿ ಕಾರ್ಯಾಚರಣೆ ಸ್ಥಗಿತಗೊಳಿಸಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ಗಂಗಾವಳಿ ನದಿಯಲ್ಲಿ ಶೋಧ ಕಾರ್ಯ ಸ್ಥಗಿತ. ಗೋವಾದಿಂದ ಡ್ರೆಜ್ಜಿಂಗ್ ಯಂತ್ರ ತರಲು ಸಿದ್ಧತೆ. ಜುಲೈ 16ರಂದು ನಡೆದ ಶಿರೂರು ಗುಡ್ಡ ಕುಸಿತ ಕರಾವಳಿ ಜನರನ್ನ ಬೆಚ್ಚಿ ಬೀಳಿಸಿತ್ತು. ಗುಡ್ಡದ ಮೇಲಿದ್ದ ವಿದ್ಯುತ್ ಟವರ್ ಬಂಡೆಗಲ್ಲುಗಳ ಜೊತೆ ಕೆಳಕ್ಕೆ ಬಿದ್ದು ಕೇರಳದ ಲಾರಿ, ಗ್ಯಾಸ್ ಟ್ಯಾಂಕರ್ ಅಲ್ಲದೆ ಪಕ್ಕದ ಅಂಗಡಿ ಮತ್ತು ಮನೆಯನ್ನ ಅಪೋಷಣ ಪಡೆದುಕೊಂಡಿತ್ತು. ದುರ್ಘಟನೆಯಲ್ಲಿ 11 ಜನ ನಾಪತ್ತೆಯಾಗಿದ್ದರು. 33 ದಿನದಿಂದ ಶೋಧ ಕಾರ್ಯ ನಡೆಯುತ್ತಿದ್ರೂ ಈವರೆಗೆ ನಾಪತ್ತೆಯಾದ 3 ಹಾಗೂ ಲಾರಿಯ ಸುಳಿವು ಕೂಡ ಸಿಕ್ಕಿಲ್ಲ. ಇನ್ನು ಕಾರ್ಯಾಚರಣೆಗೆ ಇಳಿದಿರುವ ಸಿಬ್ಬಂದಿಗೆ ಗಂಗಾವಳಿಯ ವರ್ತನೆ ಸವಾಲಾಗಿದೆ. ನದಿಯ ನೀರಿನ ಬಣ್ಣ ದಿನೇ ದಿನೇ ಬದಲಾವಣೆ ಆಗ್ತಿದೆ. ಹೀಗಾಗಿ ಕಾರ್ಯಾಚರಣೆಗೆ ತೊಡಕುಂಟಾಗಿದೆ. ಈ ಬಗ್ಗೆ ಗಮನ ಹರಿಸಿರುವ ಜಿಲ್ಲಾಡಳಿತ ಗೋವಾದಿಂದ ಡ್ರೆಜ್ಜಿಂಗ್ ಯಂತ್ರ ಮತ್ತು ಬಾರ್ಜ್ ತರಿಸಲು ತೀರ್ಮಾನಿಸಿದೆ. ಅಲ್ಲಿಯವರೆಗೆ ಕಾರ್ಯಾಚರಣೆ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಇಲ್ಲಿ ಮರ ಇತ್ತು, ರೋಪ್ ಮಧ್ಯದಲ್ಲಿ ಸಿಕ್ಕಾಕೊಂಡಿದೆ ಅಂತ ಹೇಳಿದ್ರು. ಸೊ ನಿನ್ನೆ ನಾವು ಕ್ರೇನ್ ಎಲ್ಲ ತರಿಸ್ಕೊಂಡು 2 ಟ್ರೀಸ್, ಸ್ಮಾಲ್ ಟ್ರೀಸ್ ಇತ್ತು, ಅದು ನಾವು ರಿಮೂವ್ ಮಾಡಿದ್ದೇವೆ. ಈಗ ಅಲ್ಲಿ ವಿಸಿಬಿಲಿಟಿ ಇಲ್ಲ, ನೀವು ಹೇಳೋ ಥರ ಮಣ್ಣು ಇದೆ, ಏನು ಕಾಣ್ತಾ ಇಲ್ಲ. ಅಲ್ಲಿ ಬರೀ ಕಲ್ಲು ಮತ್ತು ಮಣ್ಣಿದೆ, ಯಾವುದು ಅಲ್ಲಿ ನಮಗೆ ಬಾಡೀಸೋ ಅಥವಾ ವೆಹಿಕಲೋ ಸಿಗ್ತಾ ಇಲ್ಲ ಅಂತ ನಮಗೆ ಕೊಟ್ಟಿರುವ ಮಾಹಿತಿ. ಈಗ ನಮಗೆ ಇರುವ ಒಳ್ಳೆ ಆಪ್ಷನ್ ಡ್ರೆಜ್ಜಿಂಗ್ ಮಾಡ್ಬೋದು. ಡ್ರೆಜ್ಜಿಂಗ್ ಮಾಡೋದಕ್ಕೆ ಆ ಕನ್ಸರ್ನ್ ವೆಹಿಕಲ್ಸ್ ಗೋವಾದಿಂದ ಬರಬೇಕಾಗುತ್ತೆ. ನಾವು ಎಷ್ಟು ಆಗುತ್ತೆ ಕೊಟೇಶನ್ ಎಲ್ಲ ತರಿಸ್ಕೊಂಡಿದ್ವಿ. ಪೋರ್ಟ್ ಅವರು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪೇಪರ್ ವರ್ಕ್ ಶುರುವಾಗಿದೆ. ಕಾರ್ಯಾಚರಣೆಯ ಬಗ್ಗೆ ಮುಳುಗು ತಜ್ಞ ಈಶ್ವರ್ ಮಲ್ಪೆ ಹೆಚ್ಚಿನ ಮುತುವರ್ಜಿ ವಹಿಸಿದ್ದರು. ಸದ್ಯ ಗಂಗಾವತಿ ಒಡಲು ಪಾಲಾಗಿದ್ದ ಕೆಲ ವಸ್ತುಗಳನ್ನು ತೆಗೆಯುವಲ್ಲಿ ಅವರು ಯಶಸ್ವಿಯಾಗಿದ್ರು. ಆದ್ರೆ ಇದೀಗ ಅವರ ಕಾರ್ಯಾಚರಣೆಗೂ ಬ್ರೇಕ್ ಬಿದ್ದಿದೆ. ಶೋಧ ಕಾರ್ಯಕ್ಕೆ ಸಹಕಾರ ಸಿಗದೆ ಇರುವುದಕ್ಕೆ ಈಶ್ವರ್ ಮಲ್ಪೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಹುಡುಕಾಡ್ತಿದ್ದೀನಿ ಅವ್ರ ಸೆಲೆಟನ್ ಎಲ್ಲ ಸಿಗಬಹುದಂತ. ಇವತ್ತು ಮತ್ತೆ ನಾವು ಬೆಳಿಗ್ಗೆ ಪರ್ಮಿಷನ್ ಇಲ್ಲದ ಸಹ ನಾವು ಕೆಳಗೆ ಇಳಿದಿದ್ದೀವಿ. ಯಾಕೆಂದ್ರೆ ಇಲ್ಲಿ ಇಳಿದಿದ್ದಲ್ಲ, ಬೇರೆ ಜಾಗದಲ್ಲಿ ಹೋಗಿ ಇಳಿಯುವಾಗ ಸಹ ನಾವು ಒಂದು ವಿಡಿಯೋ ಮಾಡಿದ್ದೀನಿ. ಮೆಷಿನರಿ ತಂದು ಆದಷ್ಟು ಬೇಗ ಕೆಲಸ ಮಾಡಬೇಕು. ಯಾಕೆಂದ್ರೆ ದಿನಕ್ಕೆ ಮೇಷ ಕಳೆದ್ರೆ ಆಗೋದಿಲ್ಲ. ಆದಷ್ಟು ಬೇಗ ತರಲಿ ಮಿಷನ್ ತಂದು ಆ ಮಣ್ಣನ್ನು ತೆಗೆದು ಆ ಟ್ರೆಚರ್ಗೆ ಹಾಕಿ ಮೇಲ್ಭಾಗಡೆ ಹಾಕಬೇಕು. ಯಾಕೆಂದ್ರೆ ಕೆಳಭಾಗ ಹಾಕಿದ್ರೆ ಆ ಸೆಲೆಟನ್ ಹುಡುಕಿಡ್ಲಿಕ್ಕೆ ಆಗೋದಿಲ್ಲ. ಕಳೆದೊಂದು ತಿಂಗಳಿನಿಂದ ನಡೆಯುತ್ತಿದ್ದ ಕಾರ್ಯಾಚರಣೆಯನ್ನ ಇದೀಗ 2ನೇ ಬಾರಿಗೆ ಸ್ಥಗಿತಗೊಳಿಸಲಾಗಿದೆ. ಮುಂದೆ ಗೋವಾದಿಂದ ಯಂತ್ರಗಳು ಬಂದ ಮೇಲೆ ಕಾರ್ಯಾಚರಣೆ ಮುಂದುವರಿಸುವ ಬಗ್ಗೆ ಜಿಲ್ಲಾಡಳಿತ ನಿರ್ಧಾರ ಮಾಡಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಬಾಂಗ್ಲಾದೇಶದ ನುಸುಳುಕೋರರ ವಿರುದ್ಧ ನಿಮ್ಮ ರಿಪಬ್ಲಿಕ್ ಕನ್ನಡ ಸಮರ ಸಾರಿದೆ. ಮೆಗಾ ಸ್ಟಿಂಗ್ ಆಪರೇಷನ್ ಮಾಡಿ ನುಸುಳುಕೋರರ ಜಾಲವನ್ನ ಬಟಾ ಬಯಲು ಮಾಡಿದೆ. ಈ ಬೆನ್ನಲ್ಲೇ ಕೊಡಗು ಜಿಲ್ಲೆಯಲ್ಲಿ ಎಸ್ಪಿ ಕೆ ರಾಮರಾಜನ್ ಫುಲ್ ಅಲರ್ಟ್ ಆಗಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಸ್ಟಿಂಗ್ ಆಪರೇಷನ್, ಮೆಗಾ ಸ್ಟಿಂಗ್ ಆಪರೇಷನ್. ಬೆಂಗಳೂರಿಗೆ ಬಾಂಗ್ಲಾದೇಶದ ನುಸುಳುಕೋರರು ನುಗ್ತಿರೋ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಮೆಗಾ ಸ್ಟಿಂಗ್ ಆಪರೇಷನ್ ಮಾಡಿತ್ತು. ನೆರೆ ರಾಷ್ಟ್ರದಿಂದ ರಾಜ್ಯಕ್ಕೆ ನುಗ್ಗಿ ಬೆಂಗಳೂರಲ್ಲಿ ಅಕ್ರಮವಾಗಿ ನೆಲೆಸಿರೋ ಬಗ್ಗೆ ಬಟಾ ಬಯಲು ಮಾಡಿತ್ತು. ಮಡಿಕೇರಿಯಲ್ಲಿ ಎಸ್ಪಿ ಕೆ ರಾಮರಾಜನ್ ಅಲರ್ಟ್. ಇದು ರಿಪಬ್ಲಿಕ್ ಕನ್ನಡದ ಸ್ಟಿಂಗ್ ಆಪರೇಷನ್ ಇಂಪ್ಯಾಕ್ಟ್. ಕೆಲ ದಿನಗಳ ಹಿಂದಷ್ಟೇ ಅಕ್ರಮ ನುಸುಳುಕೋರರ ಬಗ್ಗೆ ರಿಪಬ್ಲಿಕ್ ಕನ್ನಡ ಸ್ಟಿಂಗ್ ಆಪರೇಷನ್ ಮಾಡಿ ಸರ್ಕಾರವನ್ನ ಎಚ್ಚರಿಸಿತ್ತು. ನಮ್ಮ ಸ್ಟಿಂಗ್ ಆಪರೇಷನ್ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಮಡಿಕೇರಿಯಲ್ಲಿ ಎಸ್ಪಿ ಕೆ ರಾಮರಾಜನ್ ಫುಲ್ ಅಲರ್ಟ್ ಆಗಿದ್ದಾರೆ. ಬಾಂಗ್ಲಾದೇಶದ ನುಸುಳುಕೋರರ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ನಿಜ, ಸದ್ಯ ಬಾಂಗ್ಲಾದೇಶದಲ್ಲಿ ಜನರು ದಂಗೆ ಎದ್ದಿದ್ದಾರೆ. ಸರ್ಕಾರ ಪತನವಾಗಿ ಮಧ್ಯಂತರ ಸರ್ಕಾರ ರಚನೆಯಾಗಿದೆ. ನಿರುದ್ಯೋಗ ತಾಂಡವವಾಡ್ತಿದೆ. ಹೀಗಾಗಿ ಮತ್ತಷ್ಟು ನುಸುಳುಕೋರರು ರಾಜ್ಯಕ್ಕೆ ಬರುವ ಭೀತಿ ಎದುರಾಗಿದೆ. ಅಲ್ಲಿನ ಪ್ರಜೆಗಳು ಮಡಿಕೇರಿಯಲ್ಲಿ ಕಾರ್ಮಿಕರಾಗಿ ಬರುವ ಸಾಧ್ಯತೆ ಇದೆ. ಹೀಗಾಗಿ ಕೊಡಗಿನ ತೋಟದ ಮಾಲೀಕರು ಸೇರಿ ಎಲ್ಲರೂ ಎಚ್ಚರಿಕೆಯಿಂದಿರಲು ಕೊಡಗು ಎಸ್ಪಿ ಕೆ ರಾಮರಾಜನ್ ಮನವಿ ಮಾಡಿದ್ದಾರೆ. ಪರ್ಟಿಕ್ಯುಲರ್ಲಿ ನಮ್ಮ ಕೊಡಗಲ್ಲಿ ನಾರ್ತ್ ಈಸ್ಟ್ಲಿಂದ ಮತ್ತು ವೆಸ್ಟ್ ಬೆಂಗಾಲ್ನಿಂದ ಬಂದು ಕೆಲಸ ಮಾಡೋ ಜಾಸ್ತಿ ಜನ ಇದ್ದಾರೆ.
ಆ ನೆಪದಲ್ಲಿ ದೇಶದವರು ಕೂಡ ಬರೋದಕ್ಕೆ ಸಾಧ್ಯನೇ ಇದೆ ಅಂದರೆ ಒಂದು. ಸೊ ಇದರಲ್ಲಿ ಒಂದು ವಿ ಹ್ಯಾವ್ ಟು ಬಿ ವೆರಿ ಕ್ಲಿಯರ್. ಬೇರೆ ದೇಶದವರು ಇಲ್ಲಿ ಬಂದಿರ್ತಾರಂದ್ರೆ ಡಿಪೋರ್ಟ್ ಮಾಡಬೇಕು, ಅವರ ರಿಟರ್ನ್ ವಾಪಸ್ ಅವರ ದೇಶಕ್ಕೆ ಕಳಿಸಬೇಕು. ಇದರಲ್ಲಿ ನಾವು ಪ್ರತಿಯೊಬ್ಬರು ಹೋಗಿ ಪೊಲೀಸರು 100% ನಾವು ಮಾಡುತ್ತೀವಿ. ಭಾರತಕ್ಕೆ ಬಾಂಗ್ಲಾದೇಶದ ಪ್ರಜೆಗಳು ಬರದಂತೆ ಗಡಿ ಭಾಗದಲ್ಲಿ ತಡೆಯಲಾಗ್ತಿದೆ. ಒಂದು ವೇಳೆ ಒಳ ನುಸುಳಿ ಬಂದ್ರೆ ಸಂಶಯಾಸ್ಪದ ವ್ಯಕ್ತಿಗಳ ಬಗ್ಗೆ ಕೂಡಲೇ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಬೇಕು ಅಂತ ಸೂಚಿಸಿದ್ದಾರೆ. ಯಾವುದೇ ಒಂದು ತೋಟಕ್ಕೆ ಕೆಲಸಕ್ಕೆ ಬರುವಾಗ ಅವರ ಡೀಟೇಲ್ಸ್ ಅನ್ನು ಸ್ವಲ್ಪ ನೀವು ನೋಡ್ಕೊಳ್ಬೇಕಾಗುತ್ತದೆ. ಡೀಟೇಲ್ಸ್ ಅನ್ನು ದಯವಿಟ್ಟು ಪ್ರತಿಯೊಬ್ಬರು ಆಧಾರ್ ಕಾರ್ಡ್ ಇರಲಿ, ವೋಟರ್ ID, ಆಧಾರ್ ಕಾರ್ಡ್ ಮತ್ತು ಬೇರೆ ಯಾವುದೇ ಒಂದು ID ಪ್ರೂಫ್, ಪ್ಯಾನ್ ಕಾರ್ಡ್ ಇರಲಿ, ಯಾವುದೇ ಒಂದು ID ಪ್ರೂಫ್ ನೀವು ತಗೊಂಡು ದಯವಿಟ್ಟು ಇಟ್ಕೊಳ್ಳಿ. ಅದೇ ರೀತಿಯಲ್ಲಿ ನಿಮಗೆ ಡೌಟ್ ಕೆಲವೊಂದು ಸಾರಿ ಬರ್ತದೆ, ಅವ್ರು ಮಾತಾಡೋದು ಭಾಷೆ ಇದು ಏನು ಬೇರೆ ಭಾಷೆ ಥರ ಇರ್ತದೆ, ಬಾಂಗ್ಲಾ ಥರ ಭಾಷೆ ಕಾಣ್ತಾ ಇದೆ ಅಂದರೆ ನಿಮಗೆ ಡೌಟ್ ಬರುವಾಗ ನಮ್ಮ ಗಮನಕ್ಕೆ ತಗೊಂಡು ಬನ್ನಿ. ಬಾಂಗ್ಲಾದೇಶದಲ್ಲಿ ಜನರು ದಂಗೆ ಎದ್ದಿರೋ ಕಾರಣ ಅಲ್ಲಿನ ಪ್ರಜೆಗಳು ಭಾರತಕ್ಕೆ ನುಸುಳಿ ಬರಬಹುದು. ಅದರಲ್ಲೂ ಬೆಂಗಳೂರು, ಮಡಿಕೇರಿಯಂತ ಊರುಗಳಿಗೆ ನುಗ್ಗಿ ಅಕ್ರಮವಾಗಿ ನೆಲೆಸಬಹುದು. ಯಾವುದಕ್ಕೂ ಅಲರ್ಟ್ ಆಗಿರೋದು ಒಳ್ಳೆಯದು. ಕ್ಯಾಮರಾಮನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ಕೊಡಗು. ಅವರೆಲ್ಲ ಇಡೀ ಜಗತ್ತಿಗೆ ಅನ್ನ ನೀಡೋ ಅನ್ನದಾತರು. ಅವರ ಬೆನ್ನಿಗೆ ನಿಂತು ಅವರ ಸಕಲ ಕಷ್ಟಗಳಿಗೂ ಕೂಡ ಸ್ಪಂದಿಸಬೇಕಾಗಿದ್ದು ಸರ್ಕಾರದ ಜವಾಬ್ದಾರಿ. ಆದರೆ ಅತಿವೃಷ್ಟಿಯಿಂದ ಬೆಳೆ ಕಳೆದುಕೊಂಡ ರೈತರಿಗೆ ಸರ್ಕಾರ ಮಾತ್ರ ಮೂಗಿಗೆ ತುಪ್ಪ ಸವರಿಸೋ ಕೆಲಸ ಮಾಡ್ತಾ ಇದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಹೊನ್ನಾಳಿಯಲ್ಲಿ ಭಾರೀ ಗಾಳಿ ಮಳೆಗೆ ರೈತರು ಅಕ್ಷರಶಃ ಕಂಗಾಲಾಗಿದ್ದಾರೆ. ಮಾಸಡಿ ಗ್ರಾಮದ ಸುತ್ತಮುತ್ತ 3,000ಕ್ಕೂ ಅಧಿಕ ಅಡಿಕೆ ಮರಗಳು ಬುಡಮೇಲಾಗಿವೆ. ಫಲಕ್ಕೆ ಬಂದ ತೆಂಗಿನ ಮರಗಳು ನೆಲಕಚ್ಚಿವೆ. ಅತಿವೃಷ್ಟಿಯ ಪರಿಣಾಮ ಸುಮಾರು ರೈತ ಕುಟುಂಬಗಳು ಬೀದಿಗೆ ಬರುವ ಹಂತಕ್ಕೆ ತಲುಪಿವೆ. ಇದನ್ನೇ ನಂಬಿ ಕುಳಿತ ಬಡ ಕುಟುಂಬದ ಕತೆ ಕೇಳಿದರೆ ಕಲ್ಲು ಹೃದಯವು ಕರಗುವಂತಿದೆ. ನಮ್ಮದು ಎಲ್ಲ ಅಡಿಕೆ ಗಿಡ ಬಿದ್ದೋಗೈತಿ, ಅದ್ರ ಮೇಲೆ ನಾವು ಅನ್ನ ತಿಂತದ್ದು. ಇವತ್ತಿನ ಕಾಲದಾಗ ಲಕ್ಷ್ಮೀದೇವ್ ಕೈ ಬಂದದ್ದು ಬ್ಯಾಗ್ ಬರಲಿಲ್ಲ. ಮನೆ ಮಕ್ಕಳು ಮಗ ಸಾಲ ಕಿತ್ತು ಮಾಡ್ಕೊಂಡದ್ದು ಒಟ್ಟು ಹುಡ್ಕೊಂಡು ಬಿದ್ದ. ಅದೇನೋ ಅನ್ನೋದು ನಮಗೆ ಪರಿಹಾರ ಸ್ವಲ್ಪ ಈ ಭಗವಂತ ಇಂಥ ಅನ್ಯಾಯ ಮಾಡಿದೆ, ನಮಗೆ ಕೊಡ್ದಂಗೆ ಆಗೈತೆ ಸ್ವಾಮಿ ನಮಗೆ. ಅತಿವೃಷ್ಟಿಯಿಂದ ಆದ ಹಾನಿಗೆ ರಾಜ್ಯ ಸರ್ಕಾರ ಪ್ರತಿ ಎಕರೆಗೆ 6,000 ರೂಪಾಯಿ ನೀಡುತ್ತದೆ. ಇದು ರೈತ ವರ್ಗಕ್ಕೆ ಸಿಗುವ ನ್ಯಾಯವಲ್ಲ. ಹಳೆ ಪರಿಹಾರ ನೀತಿ ಪರಿಷ್ಕರಿಸಬೇಕು ಅಂತ ಮಾಜಿ ಸಚಿವ ರೇಣುಕಾಚಾರ್ಯ ಒತ್ತಾಯಿಸಿದ್ದಾರೆ. ಮಳೆ ಹಾನಿ ಪ್ರದೇಶಕ್ಕೆ ಭೇಟಿ ಕೊಟ್ಟ ರೇಣುಕಾಚಾರ್ಯ ವೈಜ್ಞಾನಿಕವಾಗಿ ಬೆಳೆ ನಷ್ಟ ಅಂದಾಜಿಸಿ ಸೂಕ್ತ ಪರಿಹಾರ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ. ಒಂದು ಎಕರೆಗೆ ಕನಿಷ್ಠ ಅಂದರೂ 5 ಲಕ್ಷ ರೂಪಾಯಿ ಇಳುವರಿ ಬರ್ತದೆ ಅಡಿಕೆ. ತೆಂಗು ಸಹ ನೆಲಕ್ಕುಳಿದಿವೆ. ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಮುಖ್ಯಮಂತ್ರಿಗಳಿಗೆ, ಕೃಷಿ ಸಚಿವರಿಗೆ, ತೋಟಗಾರಿಕೆ ಸಚಿವರಿಗೆ. ಅಡಿಕೆ ತೆಂಗು ನಷ್ಟ ಆಗಿದೆ, ಮೆಕ್ಕೆಜೋಳ ನೆಲಕ್ಕುರುಳಿದೆ. ರೈತರಿಗೆ ಸಂಕಷ್ಟಕ್ಕೆ ಸರ್ಕಾರ ಬರಬೇಕು. ಒಂದು ಎಕರೆಗೆ 5 ಲಕ್ಷ ಅಡಿಕೆ ಬರುತ್ತೆ ಒಂದು ವರ್ಷಕ್ಕೆ. ನಾವು ಹೇಳೋದು ಕನಿಷ್ಠ 15 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕಂತೇಳಿ ಒತ್ತಾಯ ಮಾಡ್ತೀವಿ. ಇನ್ನಾದರೂ ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಎಚ್ಚೆತ್ತು ಪರಿಹಾರದ ಬಗ್ಗೆ ಮುತುವರ್ಜಿ ವಹಿಸಲಿ ಎಂಬುದು ಅನ್ನದಾತರ ಆಶಯ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಪ್ರಾಸಿಕ್ಯೂಷನ್ಗೂ ಮೊದಲು ತನಿಖಾ ವರದಿಗಳು ಇರಬೇಕು. ಸಿಎಂ ವಿರುದ್ಧ ವರದಿ ಇಲ್ಲದೆ ಪ್ರಾಸಿಕ್ಯೂಷನ್ ನೀಡಲಾಗಿದೆ. ಖಾಸಗಿ ವ್ಯಕ್ತಿಗಳ ದೂರಿಗೆ ರಾಜ್ಯಪಾಲರು ಪ್ರತಿಕ್ರಿಯಿಸಿದ್ದಾರೆ. ರಾಜ್ಯಪಾಲರೇ ತನಿಖಾಧಿಕಾರಿಯಂತೆ ಆದೇಶ ನೀಡಿದ್ದಾರೆ. ಹೀಗಾಗಿ ರಾಜ್ಯಪಾಲರ ಪ್ರಾಸಿಕ್ಯೂಷನ್ಗೆ ತಡೆ ನೀಡಬೇಕೆಂದು ಸಿಂಘ್ವಿ ವಾದ ಮಾಡಲಿದ್ದಾರೆ. 17A ಇರುವುದೇ ಪೊಲೀಸರ